ಹರೇ ಶ್ರೀನಿವಾಸ. ಸ್ನೇಹಿತರೆ, ಮಾಘ ಪುರಾಣದಲ್ಲಿ ಇವತ್ತು 7ನೇ ಅಧ್ಯಾಯವನ್ನು ನೋಡೋಣಂತೆ. ಈ ಅಧ್ಯಾಯ ಸುಶೀಲನ ಕಥೆಯನ್ನು ತಿಳಿಸ್ತಾ ಇದೆ. ಕೈಲಾಸವಾಸಿಯಾದಂತಹ ಈಶ್ವರ, ಸರ್ವಜ್ಞ, ವಾಗೀಶ ಎಂಬ ಹೆಸರುಗಳನ್ನು ಪಡೆದಂತಹ ಮಹಾದೇವ. ಪಾರ್ವತಿಗೆ ತನ್ನ ಪತಿ ಸರ್ವಜ್ಞನೆಂದು ಅಭಿಮಾನ. ಅವನಿಂದ ಹೆಚ್ಚು ವಿಚಾರಗಳನ್ನು ತಿಳಿಯುವ ಕುತೂಹಲ ಅವಳಿಗೆ. ತಾನು ತಿಳಿಯುವ ಮೂಲಕ ಲೋಕದಲ್ಲಿ ಎಲ್ಲೆಡೆ ಜ್ಞಾನ, ಕಲೆ, ವಿದ್ಯೆಗಳು ಪ್ರಸಾರವಾಗಬೇಕೆಂಬುದು ಆಕೆಯ ಉದ್ದೇಶವಾಗಿದೆ. ತತ್ವನೀತಿಗಳನ್ನು ಹೇಳುವಂತೆ ಪ್ರಾರ್ಥಿಸುತ್ತಿದ್ದಳು ಪಾರ್ವತಿ. ಕಥೆಗಳನ್ನು ತತ್ವಜ್ಞಾನಗಳೊಂದಿಗೆ ತಿಳಿಸಬೇಕೆಂದು ಕೇಳಿಕೊಂಡಳು. ಮಾಘ ಮಾಸದ ಫಲಗಳನ್ನು ಹೇಳುತ್ತಾ ಬಂದ ಶಂಕರ, ಗಿರಿಜೆ ಮಾಘ ಮಾಸದಲ್ಲಿ ಮಾಡುವ ಸ್ನಾನದಿಂದ ಮಾನವನು 100 ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತವೆ. ಯಾರೇ ಆಗಲಿ ಭಕ್ತಿಯಿಂದ ಕ್ರಮವರಿತು ಮಾಘ ಸ್ನಾನ ಮಾಡಿದ್ದೇ ಆದರೆ ಅವನ ಪಾಪವು ನಾಶವಾಗುತ್ತದೆಯಲ್ಲದೆ, ಸ್ನಾನಾನಂತರ ದಶಾವತಾರಿಯಾದಂತಹ ಭಕ್ತಜನಪ್ರಿಯನು, ಸಹಸ್ರನಾಮಗಳಿಂದ ಪೂಜಿಸಲ್ಪಡುವವನು, ಸಮುದ್ರರಾಜನ ಮಗಳಾದ ಲಕ್ಷ್ಮಿಯನ್ನು ವರಿಸಿದವನು ಆದಂತಹ ಮಹಾವಿಷ್ಣುವನ್ನು ಪೂಜಿಸಿದರೆ ಇಹಲೋಕದಲ್ಲಿ ಎಲ್ಲ ಸುಖವನ್ನೂ ಪಡೆದು ಅಂತ್ಯದಲ್ಲಿ ವೈಕುಂಠವನ್ನು ಸೇರುವನು. ಹೀಗೆ ಆಚರಿಸಿದವನೊಬ್ಬ ತನ್ನ ಪಿತೃಗಳು ಉತ್ತಮ ಲೋಕವನ್ನು ಪಡೆಯಲು ಕಾರಣನಾದನಲ್ಲದೆ ತಾನು ಸುಖಿಯಾದನೆಂಬುದಕ್ಕೆ ಈ ಕಥೆಯನ್ನು ಕೇಳು ಎಂದು ಹೇಳಿದನು. ಪಾರ್ವತಿ ಕಥೆ ಕೇಳಲು ಮುಂದಾದಳು. ಮಹಾವಿಷ್ಣುವು ದುಷ್ಟರ ಶಿಕ್ಷೆಗಾಗಿ, ಶಿಷ್ಟರ ರಕ್ಷಣೆಗಾಗಿ ಶ್ರೀಕೃಷ್ಣ ಅವತಾರವನ್ನು ಎತ್ತಿದ ಕಾಲ ದ್ವಾಪರಯುಗ. 7 ಪವಿತ್ರ ನದಿಗಳಲ್ಲೊಂದಾದ ಗೋದಾವರಿ ನದಿ ತೀರದ ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಹೆಸರು ಸುಶೀಲ. ಅವನು 4 ವೇದಗಳನ್ನು, ಅವುಗಳ ಅಂತರಾರ್ಥವನ್ನು ಬಲ್ಲವನಾಗಿದ್ದನು. ನಿತ್ಯ ವಿಧಿಗಳನ್ನು ಒಂದು ದಿನವೂ ತಪ್ಪಿಸುತ್ತಿರಲಿಲ್ಲ. ಬ್ರಾಹ್ಮಣನಾಗಿ ಆಚರಿಸಬೇಕಾದ ವ್ರತಾದಿಗಳನ್ನು ಕ್ರಮವರಿತು ಆಚರಿಸುತ್ತಿದ್ದನು. ಸುಶೀಲ ಒಮ್ಮೆ ದೇಶಾಟನೆ ಕೈಗೊಂಡನು. ದಕ್ಷಿಣ ದೇಶದ ಹಲವು ತೀರ್ಥಕ್ಷೇತ್ರಗಳನ್ನು ದರ್ಶಿಸುತ್ತಾ ಬರುತ್ತಿರಬೇಕಾದರೆ ದಾರಿ ತಪ್ಪಿ ಒಂದು ಘೋರಾರಣ್ಯವನ್ನು ಹೊಕ್ಕನು. ಕಾಡೆಂದ ಮೇಲೆ ಕೇಳಬೇಕೆ, ದೈತ್ಯಾಕಾರದ ವೃಕ್ಷಗಳಿಂದಲೂ ಹೆಮ್ಮರಗಳಿಂದಲೂ ಗಿಡ ಮರ ಬಳ್ಳಿಗಳಿಂದಲೂ ಪೊದೆ ಕುರುಚಲು ಗಿಡಗಳಿಂದಲೂ ಕೂಡಿರುತ್ತದೆ. ಅವುಗಳನ್ನು ಭೇದಿಸಿಕೊಂಡು ಹೋಗುವುದೇ ಕಠಿಣವಾಗಿರುತ್ತದೆ. ಹುಲಿ, ಸಿಂಹ, ಆನೆ, ತೋಳ ಮೊದಲಾದ ವನ್ಯಮೃಗಗಳ ಗರ್ಜನೆ, ಗೀಳಾಟಗಳು ಭಯ ಹುಟ್ಟಿಸುತ್ತಿರುತ್ತದೆ. ದೂರದಲ್ಲಿ ಕಾಳ್ಗಿಚ್ಚಿನಿಂದ ಹೊತ್ತಿಕೊಂಡು ಉರಿಯುತ್ತಿದ್ದ ಒಣಮರದ ತುಂಡುಗಳು ಮಾಡುತ್ತಿದ್ದ ಚಿಟಿಚಿಟಿ ಶಬ್ದ ಎತ್ತ ಕಡೆ ಹೋಗಲು ಅಡ್ಡಿ ಉಂಟು ಮಾಡುತ್ತಿತ್ತು. ವಿಕಾರವಾದಂತಹ ಧ್ವನಿಗಳು ಕಾಡೇ ನಡುಗುವಂತೆ ಮಾಡುತ್ತಿದ್ದವು. ಬ್ರಾಹ್ಮಣನಿಗೆ ಅಲ್ಲಿ ಕಾದಿದ್ದ ಇನ್ನೊಂದು ಭಯಾಶ್ಚರ್ಯವನ್ನು ಹುಟ್ಟಿಸಿದ ಸಂಗತಿ ಎಂದರೆ ಜಾಲಿ ಮರದ ಆಕಾರದ ಒಬ್ಬ ರಾಕ್ಷಸ. ಅಬ್ಬಾ, ಆ ರಾಕ್ಷಸನ ಕಾಲುಗಳೇ ಜಾಲಿ ಮರ, ಉಳಿದ ಶರೀರವೆಲ್ಲ ರಾಕ್ಷಸಾಕಾರ. ಅವನೊಬ್ಬ ಬ್ರಹ್ಮರಾಕ್ಷಸ. ಅವನ ಬಾಯಿ ವಿಸ್ತಾರವಾಗಿತ್ತು. ದೊಡ್ಡ ದೊಡ್ಡ ಕಣ್ಣುಗಳು, ವಿಕಾರವಾದಂತಹ ಹೊಟ್ಟೆ. ಕಪ್ಪನೆಯ ಶರೀರದಿಂದ ಕೂಡಿದ ಅವನು ದಿಗಂಬರನಾಗಿದ್ದನು. ಜಾಲಿ ಮರದ ಮುಳ್ಳುಗಳು ಆಗಿಂದಾಗ್ಗೆ ಅವನ ಮೈಗೆ ತಗುಲಿ ಮೈಯೆಲ್ಲ ಗಾಯಗಳಾಗಿ ಶರೀರದಿಂದ ರಕ್ತವು ತೊಟ್ಟಿಕ್ಕುತ್ತಿತ್ತು. ಇನ್ನು ಅವನಾದರೂ ಅಲ್ಲಿಂದ ಮುಂದೆ ಬಂದು ಹೆಜ್ಜೆ ಇಡಲಾರದೆ ಭಾರೀ ನೋವು ಅನುಭವಿಸುತ್ತಿದ್ದನು. ಅವನ ಕಾಲುಗಳು ಜಾಲಿ ಮರವಾಗಿದ್ದರಿಂದ ಪಾದಗಳು ಮರದಲ್ಲಿ ಸೇರಿ ಹೋಗಿದ್ದವು. ಬ್ರಹ್ಮರಾಕ್ಷಸ ತನಗಾಗುತ್ತಿದ್ದ ವಿಪರೀತವಾದಂಥ ಯಾತನೆಯಿಂದ ಅಳುತ್ತಿದ್ದನು. ಸುಶೀಲನಿಗೆ ಆ ರಾಕ್ಷಸನನ್ನು ನೋಡಿದ ಒಂದು ಕ್ಷಣ ಅತೀವ ಭಯವಾಯಿತು. ಆದರೆ ಅವನು ದೀರ್ಘಕಾಲ ರೋಧಿಸುತ್ತಿದ್ದುದನ್ನು ನೋಡಿ ಸುಶೀಲನಿಗೆ ಅವನಲ್ಲಿ ಕನಿಕರ ಮೂಡಿತು. ಪರಮಾತ್ಮನಾದ ಶ್ರೀಹರಿ ಭಯನಾಶ ಮಾಡುವವನು ಆಗಿರುವನಲ್ಲವೇ? ಸುಶೀಲ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಬ್ರಹ್ಮರಾಕ್ಷಸನನ್ನು ಸಮೀಪಿಸಿದನು. ಸ್ವಲ್ಪವಾದರೂ ಅಲುಗಾಡದೆ ನಿಂತಿದ್ದ ರಾಕ್ಷಸನನ್ನು ಕಂಡು ಸುಶೀಲನಿಗೆ ಅವನ ವಿಷಯದಲ್ಲಿ ದಯೆ ಉಂಟಾಯಿತು. ರಾಕ್ಷಸನಿಗೆ
ಮರದ ಮುಳ್ಳುಗಳು ಗಾಳಿ ಆಡಿದಂತೆಲ್ಲ ಮೈಗೆ ಚುಚ್ಚುತ್ತಿದ್ದುದರಿಂದ ಅವನು ಮೂರ್ಛೆ ಹೋಗುತ್ತಿದ್ದನು. ಆಗಾಗ ಎಚ್ಚರವಾದಾಗ ಗಟ್ಟಿಯಾಗಿ ಅಳುತ್ತಿದ್ದನು. ಸುಶೀಲ ಸ್ವಲ್ಪ ಕಾಲ ಅವನನ್ನು ಗಮನಿಸಿದ ಬಳಿಕ, ಅಯ್ಯ ಬ್ರಹ್ಮರಾಕ್ಷಸನೇ, ನಿನ್ನನ್ನು ನೋಡಿದರೆ ಯಾವುದೋ ಜನ್ಮದಲ್ಲಿ ನೀನು ಮಾಡಿದ ಪಾಪದ ಫಲವಾಗಿ ಈ ಘೋರ ಶಿಕ್ಷೆಯನ್ನು ಅನುಭವಿಸುತ್ತಿರುವಂತೆ ತೋರುತ್ತಿದೆ. ನೀನು ಒಂದಿಷ್ಟು ಚಲಿಸಲಾರದವನಾಗಿದ್ದಿ. ಗಾಳಿಯೇ ನಿನ್ನ ಆಹಾರವಾಗಿರುವಂತೆ ತೋರುತ್ತಿದೆ. ನನ್ನಲ್ಲಿ ನಿನ್ನ ವೃತ್ತಾಂತವನ್ನು ಹೇಳುವವನಾಗು. ನೀನು ಯಾರು? ನಿನಗೇಕೆ ಈ ಸ್ಥಿತಿ ಒದಗಿದೆ ಎಂದು ಕೇಳಿದನು. ಬ್ರಹ್ಮ ರಾಕ್ಷಸನಿಗೆ ಸುಶೀಲನು ಹೀಗೆ ಕೇಳಿದುದು ಆ ಮರುಭೂಮಿಯಲ್ಲಿ ಬಾಯಾರಿದವನಿಗೆ ಎಲ್ಲೋ ಒಂದು ಸಣ್ಣ ನೀರಿನ ಪಾತಳಿ ಕಂಡಂತಾಯಿತು. ಅವನು ಕೂಡಲೇ ಅಳುವುದನ್ನು ನಿಲ್ಲಿಸಿದನು. ವೇದ ಪಾರಂಗತನೂ ನಿಷ್ಠಾವಂತನೂ ಭಾಗವತೋತ್ತಮನೂ ಆದ ಬ್ರಾಹ್ಮಣನನ್ನು ಕಂಡದ್ದರಿಂದ ಅವನಿಗೆ ತನ್ನ ಹಿಂದಿನ ಜನ್ಮದ ನೆನಪು ಉಂಟಾಯಿತು. ನಿಧಾನವಾಗಿ ಮಾತನಾಡುತ್ತಾ, ಅಯ್ಯ ಭಾಗವತೋತ್ತಮನಾದ ಬ್ರಾಹ್ಮಣನೇ, ಇಂದು ನಿನ್ನನ್ನು ಕಂಡದ್ದು ನನ್ನ ಭಾಗ್ಯವೆಂದೇ ತಿಳಿಯುತ್ತೇನೆ. ಆದರೆ ನಾನೊಬ್ಬ ಮಹಾಪಾಪಿ. ನನ್ನ ಈ ಹಿಂದಿನ ಜನ್ಮದಲ್ಲಿ ಒಂದಾದರೂ ಪುಣ್ಯ ಕಾರ್ಯವನ್ನು ಮಾಡದೆ ಕೇವಲ ಪಾಪ ಕಾರ್ಯಗಳನ್ನೇ ಮಾಡುತ್ತಾ ಇದ್ದುಬಿಟ್ಟೆನು. ಬ್ರಾಹ್ಮಣೋತ್ತಮ, ಸಕಲವನ್ನೂ ತಿಳಿದ ನಿನಗೆ ನಾನು ನನ್ನ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು. ಕಡಲ ತೀರದ ಮಹಾಪುಣ್ಯಕ್ಷೇತ್ರವಾದಂಥ ಗೋಕರ್ಣವನ್ನು ನೀನು ಬಲ್ಲೆಯಷ್ಟೇ. ಪರಶಿವನಲ್ಲಿ ಬೇಡಿ ತಂದ ಆತ್ಮಲಿಂಗವನ್ನು ಮುಂದೆ ಕೊಂಡೊಯ್ಯಲಾಗದಂತೆ ಶಿವಭಕ್ತ ರಾವಣ ಅದನ್ನು ಗೋಕರ್ಣದಲ್ಲಿ ದೈವ ನಿಯಾಮಕವೋ ಎಂಬಂತೆ ನೆಟ್ಟನಲ್ಲವೇ? ಆ ಪುಣ್ಯಕ್ಷೇತ್ರ ಗೋಕರ್ಣಕ್ಕೆ ಅತ್ಯಂತ ಸಮೀಪವಾದ ಒಂದು ಅಗ್ರಹಾರದಲ್ಲಿ ಅನೇಕ ಬ್ರಾಹ್ಮಣರಿದ್ದರು. ನಾನು ಅವರಲ್ಲಿ ಒಬ್ಬನಾಗಿದ್ದು ಒಂದು ಗ್ರಾಮದ ಮೇಲ್ವಿಚಾರಕನೂ ಆಗಿದ್ದೆನು. ಎಂದ ಮೇಲೆ ಹೇಳಬೇಕೆ? ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸ ಕಾರ್ಯಗಳು ನನ್ನ ಅರಿವಿಗೆ ಬಂದ ನಂತರವೇ ಆಗಬೇಕಾಗುತ್ತಿತ್ತು. ನನ್ನ ಪುಣ್ಯದ ಫಲದಿಂದ ಅಧಿಕಾರ ದೊರೆತಿತ್ತಾದರೂ ನಾನು ಅಧಿಕಾರಿಯಾಗಿ ಕೆಲಸದಲ್ಲಿ ತೋರಬೇಕಾದ ಶ್ರದ್ಧೆಯನ್ನು ತೋರಿಸಲಿಲ್ಲ. ಹಣದ ಆಮಿಷದಿಂದ ಸುಳ್ಳುಗಳನ್ನೇ ಹೇಳಿಕೊಂಡು ಭ್ರಷ್ಟಾಚಾರದಿಂದ ಹಣವನ್ನು ಸಂಪಾದಿಸಿ ಬಹುಬೇಗ ಸಿರಿವಂತನಾದೆನು. ಎಷ್ಟೋ ಬ್ರಾಹ್ಮಣರ ಸೊತ್ತು ನನ್ನ ಪಾಲಾಯಿತು. ಇಷ್ಟೆಲ್ಲ ಹಣವಂತನಾಗಿ ಅನುಕೂಲಸ್ಥನಾದರೂ ಯಾರಿಗೂ ಒಂದು ಕಾಸು ಕೈಯೆತ್ತಿ ಕೊಡುತ್ತಿರಲಿಲ್ಲ. ಅತಿಥಿ ಅಭ್ಯಾಗತರನ್ನು ಆದರಿಸಲಿಲ್ಲ. ಹಸಿದು ಬಂದವರಿಗೆ ಅಶನವೀಯಲಿಲ್ಲ. ನೀವೇ ಗತಿ ಎಂದು ಯಾಚಿಸಿ ಬಂದವರಿಗೂ ಯಾವ ಸಹಾಯವನ್ನೂ ಮಾಡದೆ ನಾಯಿ ಮರಿಗಳನ್ನು ಹೊಡೆದು ಓಡಿಸುವಂತೆ ಛೀಮಾರಿ ಹಾಕಿ ಕಳುಹಿಸಿದೆನು. ಅನ್ನದಾನವಂತೂ ಮಾಡಲೇ ಇಲ್ಲ. ಇದು ಸಾಲದಂತೆ ಬ್ರಾಹ್ಮಣನಾಗಿ ಮಾಡಬೇಕಾದ ಸಂಧ್ಯಾ ವಂದನೆ, ಜಪತಪಗಳು, ದೇವರ ಪೂಜೆ ಇವಾವುದನ್ನು ಆಚರಿಸದೆ ಸ್ತ್ರೀ ಸಂಘದಲ್ಲಿ ಕಾಲ ಕಳೆಯುತ್ತಾ ಇದ್ದುಬಿಟ್ಟೆನು. ಅಯ್ಯ, ಏನೆಂದು ಹೇಳಲಿ ವಿಪ್ರೋತ್ತಮ, ಯಾರಿಗೂ ಉಪಕಾರಿಯಾಗಿ ಬಾಳದ ನಾನು ಒಮ್ಮೆಯಾದರೂ ಶ್ರೀಹರಿಯ ನಾಮವನ್ನು ಸ್ಮರಿಸದೆ ಲೋಕಕಂಟಕನಾದೆ. ಹುಟ್ಟಿದವನು ಸಾಯಲೇಬೇಕಲ್ಲವೇ? ಒಂದು ದಿನ ನಾನು ತೀರಿಕೊಂಡೆ. ಆ ಬಳಿಕ ನಾನು ಪಟ್ಟಪಾಡು ಏನೆಂದು ಹೇಳಲಿ? ರೌರವಾದಿ ನರಕಗಳನ್ನು ಸೇರಿ ಅಲ್ಲಿ ಬಹುಕಾಲ ಹಲವಾರು ರೀತಿಯ ಬಾಧೆಗಳನ್ನು ಅನುಭವಿಸಿ ಆ ಬಳಿಕ ನಾಯಿ, ಬೆಕ್ಕು, ಕತ್ತೆ, ಹಂದಿ ಮೊದಲಾದ ಪ್ರಾಣಿಗಳ ಜನ್ಮವನ್ನು ಪಡೆದು ನಾನಾ ರೀತಿಯ ಕಿರುಕುಳವನ್ನು ಅನುಭವಿಸಿ ಇದೀಗ ಈ ವಿಕಾರ ರೂಪವನ್ನು ಪಡೆದು ಅತ್ತಿತ್ತ ಅಲುಗಾಡಲು ಆಗದಂತೆ ಇದ್ದೇನೆ. ನನಗೂ ಕಲ್ಲು ಕಂಬಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಅಷ್ಟೇ ಏನು, ಗಾಳಿಯಾಡಿದಾಗಲೆಲ್ಲ ಜಾಲಿ ಮರದ ಮುಳ್ಳುಗಳು ಮೈಗೆ ಚುಚ್ಚಿ ಚುಚ್ಚಿ ಘೋರ ಯಾತನೆಯನ್ನು ಅನುಭವಿಸುವಂತೆ ಮಾಡುತ್ತಿದೆ. ಅನ್ನ ನೀರು ಕಂಡು ಎಷ್ಟೋ ಯುಗಗಳಾಗಿವೆ. ಹಸಿವಿನ ಬಾಧೆ ನನ್ನನ್ನು ಕಂಗೆಡಿಸಿದೆ. ಇಂತಹ ಘೋರಾರಣ್ಯಕ್ಕೆ ಬರುವವರಾದರೂ ಯಾರು? ಬಂದವರು ನನ್ನಂತಹ ಪಾಪಿಯನ್ನು ನೋಡಿ ಮಾತನಾಡಿಸುವರೇ? ಆದರೆ ನನ್ನ ವಂಶದ ಕುಡಿಗಳಲ್ಲಿ ಯಾರೋ ಮಾಡಿದ ಕಿಂಚಿತ್ ಪುಣ್ಯದಿಂದ ನಿನ್ನ ದರ್ಶನವಾಯಿತು. ವಿಪ್ರೋತ್ತಮ, ನನ್ನ ಕಥೆಯನ್ನು ಕೇಳಿದೆಯಲ್ಲ, ನನ್ನ ಮೇಲೆ ಕೃಪೆ ಮಾಡಿ ನಾನು ಈ ಬಗೆಯ ಯಾತನೆಯಿಂದ ಪಾರಾಗುವ ದಾರಿ ತೋರು. ಈ ಮಹಾಪಾಪಿಯನ್ನು ರಕ್ಷಿಸಿ ಕಾಪಾಡುವಂಥವನಾಗು ಎಂದು ಪರಿಪರಿಯಾಗಿ ಬೇಡಿಕೊಂಡನು.
ಬ್ರಹ್ಮರಾಕ್ಷಸನ ಕಥೆ ಕೇಳಿ ಸುಶೀಲ ದಯಾಹೃದಯನಾಗಿ, ಅಯ್ಯ ಬ್ರಹ್ಮರಾಕ್ಷಸನೇ, ನಿನ್ನ ಕಥೆ ಕೇಳಿ ನೀನು ಪಟ್ಟಿರುವ ಪಾಡುಗಳನ್ನು ತಿಳಿದು ನಿನ್ನಲ್ಲಿ ಕನಿಕರ ಮೂಡಿದೆ. ನಿನ್ನನ್ನು ಕಾಪಾಡಲು ನನಗೆ ಮನಸ್ಸಾಗಿದೆ. ಈಗ ಹೇಳು, ಈ ಘೋರಾರಣ್ಯಕ್ಕೆ ಹತ್ತಿರದಲ್ಲಿ ನೀರಿನ ತಾಣವಿದೆಯೇ ಎಂದು ಕೇಳಿದನು. ಬ್ರಹ್ಮರಾಕ್ಷಸನು ಉತ್ತರಿಸುತ್ತಾ, ಬ್ರಾಹ್ಮಣೋತ್ತಮ, ಏನು ಹೇಳಲಿ, ಹತ್ತಿರದಲ್ಲಿ ಎಲ್ಲಿಯೂ ನೀರಿನ ಆಸರೆ ಇಲ್ಲ. ನೀರಿಗಾಗಿ ಇಲ್ಲಿಂದ ಬಹುದೂರ ಹೋಗಬೇಕಾಗುತ್ತದೆ. 10 ಯೋಜನೆಗಳೇ ಆದೀತು ಎಂದು ನಿರುತ್ಸಾಹ ತೋರುತ್ತಾ ಹೇಳಿದನು. ಬ್ರಾಹ್ಮಣನು, ಚಿಂತಿಸಬೇಡ, ನಿನ್ನನ್ನು ಹೇಗಾದರೂ ಮಾಡಿ ಈ ಕ್ಷುದ್ಬಾಧೆಯಿಂದ ಪಾರು ಮಾಡುವೆನು ಎಂದು ಆಲೋಚನೆ ಮಾಡತೊಡಗಿದನು. ಆಗ ಬ್ರಹ್ಮರಾಕ್ಷಸ, ಮಹನೀಯ, ನಾನು ಮೊದಲೇ ಹೇಳಿದನಲ್ಲವೇ, ನಾನು ಮಹಾಪಾಪಿಯಪ್ಪ. ನನಗೆ 4 ಗಂಡು ಮಕ್ಕಳಿದ್ದರು. ಆದರೆ ನನ್ನಂತಹ ತಂದೆಯಿಂದಾಗಿ ಅವರು ಕೆಟ್ಟ ಮಾರ್ಗ ಹಿಡಿದು ದುಶ್ಚಟಗಳ ದಾಸರಾಗಿ ಲೋಕಕಂಟಕರಾಗಿ ಬಾಳಿ ನರಕವಾಸಿಗಳಾದರು. ಅವರ ವಂಶದಲ್ಲಿ ಹುಟ್ಟಿದ ಬಾಷ್ಕಲನೆಂಬುವನು ಇನ್ನೂ ಬದುಕಿದ್ದಾನೆ. ಅವನು ಗೋಕರ್ಣದಲ್ಲಿಯೇ ವಾಸವಾಗಿದ್ದಾನೆ. ಆದರೆ ಅವನು ಪಿತೃಗಳಂತೆ ದುರ್ಮಾರ್ಗಿಯೂ ದುಶ್ಚಟಗಳ ದಾಸನೂ ಆಗಿರುವುದರಿಂದ ಅಂತಹವನಿಂದ ನನಗೆ ಉತ್ತಮ ಗತಿ ದೊರಕುವುದೆಂಬ ಭರವಸೆ ನನಗಿಲ್ಲ. ಎಲ್ಲ ನನ್ನ ಕರ್ಮ. ಅದು ಬಲವಂತವಾಗಿರುವಾಗ ನೀನು ನನಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಲಾದೀತು ಎಂದು ಕೇಳಿದನು. ಬ್ರಹ್ಮರಾಕ್ಷಸನ ಮಾತುಗಳಿಂದ ನಿರುತ್ಸಾಹಿಯಾದ ಸುಶೀಲನು, ಅಯ್ಯ ರಾಕ್ಷಸ, ಚಿಂತಿಸಬೇಡ, ನಿನ್ನನ್ನು ರಕ್ಷಿಸುವುದೇ ನನ್ನ ಉದ್ದೇಶವಾಗಿದೆ. ನಿನ್ನ ವಂಶದ ಕುಡಿ ಇರುವುದಾಗಿ ತಿಳಿಸಿ ಉಪಕಾರ ಮಾಡಿದೆ. ಅವನಿಂದಲೇ ನಿನಗೆ ಮುಕ್ತಿ ಸಿಗುತ್ತದೆ. ಈಗಲೇ ಗೋಕರ್ಣಕ್ಕೆ ಹೋಗಿ ಅವನನ್ನು ಕಂಡು ನಿನ್ನನ್ನು ಇಹಲೋಕ ಬಂಧನದಿಂದ ಪಾರು ಮಾಡುವ ಮಾರ್ಗವನ್ನು ತಿಳಿಸುತ್ತೇನೆ ಎಂದು ಅವನಿಗೆ ಧೈರ್ಯವನ್ನು ಹೇಳಿ ಅಲ್ಲಿಂದ ಗೋಕರ್ಣಕ್ಕೆ ಹೋದನು. ಗೋಕರ್ಣ ಪುಣ್ಯಕ್ಷೇತ್ರದಲ್ಲಿ ಸುಶೀಲನು ಬಾಷ್ಕಲನನ್ನು ಅವನ ಮನೆಯಲ್ಲಿ ಕಂಡನು. ಅವನು ಬ್ರಹ್ಮರಾಕ್ಷಸನು ಹೇಳಿದ್ದಂತೆ ದುರಾಚಾರಿಯಾಗಿದ್ದನು. ಬ್ರಾಹ್ಮಣನಾಗಿ ವ್ರತ ನೇಮ ನಿತ್ಯಕರ್ಮಗಳಲ್ಲಿ ತೊಡಗದೆ ವ್ಯರ್ಥ ಕಾರ್ಯಗಳಲ್ಲಿ ಮಗ್ನನಾಗಿರುತ್ತಿದ್ದನು. ಸುಶೀಲ ಬಾಷ್ಕಲನಿಗೆ ತಾನು ದೇಶಾಟನೆಯ ಕಾಲದಲ್ಲಿ ಘೋರ ಅರಣ್ಯದಲ್ಲಿ ಕಂಡ ಸಂಗತಿಯನ್ನು ತಿಳಿಸಿದನು. ಬಾಷ್ಕಲನಿಗೆ ತನ್ನ ಪಿತೃಗಳು ಮುಕ್ತಿಯನ್ನು ಪಡೆಯದೆ ತೊಳಲಾಡುತ್ತಿರುವುದನ್ನು ತಿಳಿದು ದುಃಖಿಯಾದನು. ತನ್ನಿಂದಾಗುತ್ತಿರುವ ಅಪಚಾರವನ್ನು ನೆನೆದು ರೋಧಿಸತೊಡಗಿದನು. ಸುಶೀಲನು ಬಾಷ್ಕಲನನ್ನು ಸಂತೈಸಿ, ಅಯ್ಯ ಬಾಷ್ಕಲ, ನಿನ್ನ ಪಿತೃಗಳಿಗೆ ಸದ್ಗತಿ ದೊರೆಯಬೇಕಾದರೆ ನೀನು ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಿ ಆ ಮಹತೋಮಹಿಮನಾದಂತಹ ಶ್ರೀಹರಿಯನ್ನು ಪೂಜಿಸು. ಇದರಿಂದ ನಿನ್ನ ಪಿತೃಗಳು ಮುಕ್ತಿಯನ್ನು ಪಡೆಯುವರು. ಬ್ರಹ್ಮರಾಕ್ಷಸನ ಉದ್ಧಾರಕ್ಕಾಗಿ ನಿನಗೆ ಇರುವ ಮಾರ್ಗ ಇದೇ ಆಗಿದೆ. ಇದರಿಂದ ವಿಕಾರ ರೂಪಕ್ಕೀಡಾದ ಬಾಧೆಗೊಳಗಾಗಿರುವ ರಾಕ್ಷಸನು ಆ ಜನ್ಮದಿಂದ ಬಿಡುಗಡೆ ಹೊಂದಿ ಸ್ವರ್ಗಲೋಕವನ್ನು ಸೇರಿ ಸದ್ಗತಿ ಹೊಂದುವನು ಎಂದು ಹೇಳಿ ಗೋದಾವರಿ ತೀರದ ತನ್ನ ಗ್ರಾಮದ ಕಡೆಗೆ ಪ್ರಯಾಣ ಬೆಳೆಸಿದನು. ಬಾಷ್ಕಲನು ಮಾಘ ಮಾಸ ಬರುವುದನ್ನೇ ಕಾದಿದ್ದು, ಮಾಘ ಮಾಸ ಬಂದೊಡನೆ ಇಡೀ ಮಾಸ ತನ್ನನ್ನು ಸ್ನಾನ, ಜಪ, ಸಂಧ್ಯಾವಂದನೆ, ತರ್ಪಣ, ದಾನ, ಶ್ರೀಹರಿಯ ಪೂಜೆ ಇವುಗಳಲ್ಲಿ ತೊಡಗಿಸಿಕೊಂಡನು. ಎಲ್ಲ ಕೆಲಸಗಳಲ್ಲಿ ಶ್ರದ್ಧಾಭಕ್ತಿಯನ್ನು ತೋರತೊಡಗಿದನು. ಮಾಘ ಮಾಸದ ಕಡೆಯಲ್ಲಿ ಬಾಷ್ಕಲನ ನೇಮನಿಷ್ಠೆ ಸ್ನಾನ ಜಪಗಳಿಂದಾಗಿ ಬ್ರಹ್ಮರಾಕ್ಷಸನು ಆ ವಿಕಾರ ಶರೀರದಿಂದ ಬಿಡುಗಡೆ ಹೊಂದಿ ಉತ್ತಮ ಶರೀರದಿಂದ ಸ್ವರ್ಗಲೋಕವನ್ನು ಸೇರಿದನು. ಪಾರ್ವತಿ, ಕೇಳಿದೆಯಾ? ಮಾಘಸ್ನಾನದ ಫಲವನ್ನು ಬಾಷ್ಕಲನು ತಪ್ಪದೆ ಮಾಘಸ್ನಾನ ಮಾಡಿದುದರಿಂದ ಸುಖಿಯಾದನು. ಮಾಘಸ್ನಾನದಿಂದ ಎಂತಹ ಪಾಪಿಯೂ ಪಾಪರಹಿತನಾಗಿ ವೈಕುಂಠ ಲೋಕವನ್ನು ಸೇರುವನು ಎಂದು ಶಂಕರನು ಹೇಳಿದನು. ಇತಿಶ್ರೀ ಮಾಘಪುರಾಣ 7ನೇ ಅಧ್ಯಾಯ ಸಂಪೂರ್ಣವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.